ಸಿಪಿಎಂ ಮಂಜೇಶ್ವರ ಲೋಕಲ್ ಕಮಿಟಿಯ ನೇತೃತ್ವದಲ್ಲಿ ಹೊಸಬೆಟ್ಟು ಗ್ರಾಮ ಕಚೇರಿಯ ಮುಂಭಾಗದಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನಾ ಧರಣಿಯನ್ನ ನಡೆಸಿದರು. ಪ್ರಶಾಂತ್ ಕನಿಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಧರಣಿಯನ್ನ ಕಾಸರಗೋಡು ಜಿಲ್ಲಾ ಸೆಕ್ರೆಟರಿಯೇಟ್ ಸದಸ್ಯ ಕೆಆರ್ ಜಯಾನಂದ್ ಅವರು ಉದ್ಘಾಟಿಸಿದರು. ಕೇರಳ ಸರ್ಕಾರವು ಕ್ಷೇಮ ಪೆನ್ಷನ್ ವಿತರಣೆಯನ್ನ ರಾಷ್ಟ್ರೀಕೃತ ಬ್ಯಾಂಕಿನ ಮೂಲಕ ವಿತರಿಸುವ ನಿರ್ಧಾರ ಹಿಂತೆಗೆಯಬೇಕು. ಕ್ಷೇಮ ಪೆನ್ಷನ್ ಬುಡಮೇಲುಗೊಳಿಸುವ ನಿಲುವಿನಿಂದಾಗಿ ಹಿಂದಕ್ಕೆ ಸರಿಯಬೇಕು. ಐಕ್ಯರಂಗ ಪ್ರಕಟಣೆಯಲ್ಲಿ ಘೋಷಿಸಿದ 3,000 ಪೆನ್ಷನ್ ಕೂಡಲೇ ನೀಡಬೇಕು ಮೊದಲಾದ ಬೇಡಿಕೆಗಳನ್ನು ಮುಂದಿಟ್ಟು ಧರಣಿಯನ್ನ ಹಮ್ಮಿಕೊಂಡರು. ಕೇರಳ ವಂಚಿತ ಮಾನಸಿಕ ರೋಗಿ ಯಾವುದು ಪ್ರತಿದಿನ ಆರೋಗ್ಯ ಮಂತ್ರಿ ಯಾವುದು ಬಿಟ್ಟು ಕೆ ಮುರಳಿ ಆ ಮಾನಸಿಕ ರೋಗಿ ಯಾವುದು ಪ್ರತಿದಿನ ಕೆ ಮುರಳಿ ಗವರ್ಮೆಂಟ್ ಎಡದ ವರ್ಷ ಜನಾಧಿಪತಿ ಮನೆ ಗವರ್ಮೆಂಟ್ ಒಪ್ಪಿನ ಸಂದರ್ಭಗಳು ಕೇರಳದ ಆರೋಗ್ಯ ಮೇഖല ನಂಬರ್ 1 ಇಂಡಿಯಾಗೆ ಅದರ ಲೋಕಕ್ಕೆ ಮಾದರಿಯಾದ ಆರೋಗ್ಯ ಸಿಸ್ಟಮ್ ಕೇರಳದ ಎಡದ ವರ್ಷ ಜನಾಧಿಪತಿ ಮನೆ ಗವರ್ಮೆಂಟ್ ಕಾಲಘಟ್ಟ ನಮ್ಮ ಮಂಜೇಶ್ವರ ಗವರ್ಮೆಂಟ್ ಆಸ್ಪತ್ರೆ ಮಾತಾ ಆಸ್ಪತ್ರೆ ಡಾಕ್ಟರ್ ಪ್ಯಾರಾಮೆಡಿಕಲ್ ಸ್ಟಾಫ್ ಆಸ್ಪತ್ರೆ ಅದು ಮಾರ್ಪಡ ಶಸ್ತ್ರಚಿಕಿತ್ಸೆల ಸರ್ಕಾರಿ ಆಸ್ಪತ್ರೆ ನಡಪಾವಣೆ ಸ್ಥಿತಿ ವಿಶೇಷ ಉಂಟಾಗಿ ಕಾನಿಗಾಡದ ಗವರ್ಮೆಂಟ್ ಜಿಲ್ಲಾ ಆಸ್ಪತ್ರೆ ಆರ್ಟ್ ಸರ್ಜನ್ ಸರ್ಜನ್ ಮಾಡಿದ ಸಂವಿಧಾನ ಉಂಟಾಗಿ 17 ಕೋಟಿ ರೂಪಾಯಿದ ಮಿಷನ್ ಆದರೂ ಅಡೆಕೊಡುತ್ತಾರೆ ಇದ್ದೆ 1 ತಿಂಗಳಾಂಡು ಅವಳು ಡಾಕ್ಟರ್ ಜಾನನಿಗೆ ಭಾಗವಾಗಿ ಅವಳು ಇದೆ ಆರ್ಟ್ ಸರ್ಜರಿ ಅಣಪೆತ್ತರಿಗೆ ಸಾಕ್ಷರಿ ಜನ ಇದ್ದಾದರೂ ನಮ್ಮ ಮುಂದಾವುದಪ್ಪ ಅವು ಸಾಧಾರಣ ಜನಗಳಿಗೆ ಆಶ್ವಾಸ ಕೇಂದ್ರವಾದ ಗವರ್ಮೆಂಟ್ ಆಸ್ಪತ್ರೆ ಜ್ವರ ಬಂದಾಗ ಗವರ್ಮೆಂಟ್ ಆಸ್ಪತ್ರೆಗೆ ಫೋನ್ ಫ್ರೀ ಮಾಡಿದಾದ್ರು ಎಡ್ಡೆ ಮರ್ದಾದ್ರು ಕೊಡುತ್ತಿದ್ರು ಎಡ್ಡೆ ಡಾಕ್ಟರ್ ಆಗುತ್ತಿದ್ರು ಇತ್ತೆ ಆಸ್ಪತ್ರೆ ಮಾರ್ದಿಗೆ ಡಾಕ್ಟರ್ ನಮ್ಮ ಜಿಲ್ಲೆಯಲ್ಲಿ ಪಾಣತ್ತೂರು ಒಂದು ಗವರ್ಮೆಂಟ್ ಸಿಎಚ್ಸಿ. ಈ ಸಂದರ್ಭದಲ್ಲಿ ಕರುಣಾಕರ್ ಶೆಟ್ಟಿ, ಅಶ್ರಫ್ ಕುಂಜತ್ತೂರು, ಪ್ರೇಮ ಮೊದಲಾದವರು ನೇತೃತ್ವವನ್ನ ನೀಡಿದ್ರು. ಕಮಲಾಕ್ಷ ಕನಿಲ ಸ್ವಾಗತಿಸಿ ಶ್ರೀಧರ್ ಕುಂಜತ್ತೂರು ವಂದಿಸಿದ್ರು. ರೆಹಮಾನುದ್ಯವರ ವಿ4 ನ್ಯೂಸ್ ಮಂಜೇಶ್ವರ.